ಹಲೋ ಫ್ರೆಂಡ್ಸ್, ನಮ್ಗೆಲ್ಲ ಚೌತಿ ಶುಕ್ಲ ಚಂದ್ರನ ನೋಡಿದ್ರೆ ಲೋಕನಿಂದನೆ, ಸುಳ್ಳಪವಾದ ಈ ತರ ಶಾಪ ತಟ್ಟತ್ತೆ ಅಂತ ಗೊತ್ತಿದೆ. ಹಾಗೆ ಈ ಶಾಪ ಶ್ರೀಕೃಷ್ಣಂಗೂ ತಟ್ಟಿತ್ತು ಅಂತ ನಿಮ್ಗೆಲ್ಲ ಗೊತ್ತಿದೆಯಾ? ಹೌದು, ಒಂದ್ಸಾರಿ ಶ್ರೀಕೃಷ್ಣ ಚೌತಿ ಶುಕ್ಲ ಚಂದ್ರನ ನೋಡಿ ಅವರು ಲೋಕನಿಂದನೆಗೆ ಒಳಗಾಗಿರ್ತಾರೆ. ಅವರ ಮೇಲೆ ಬಂದಿರೋ ಅಪವಾದ ಏನಂತ ಗೊತ್ತಾ? ಶಮಂತಕ ಮಣಿನ ಕದ್ದಿದ್ದಾರೆ ಅಂತ ಶ್ರೀಕೃಷ್ಣನ್ ಮೇಲೆ ಅಪವಾದ ಬಂದಿತ್ತು. ಈ ಅಪವಾದದಿಂದ ಶ್ರೀಕೃಷ್ಣ ಮುಕ್ತಿ ಹೊಂದ್ಬೇಕು ಅಂತ ಕಾಡೆಲ್ಲ ಆ ಮಣಿನ ಹುಡುಕ್ತಾರೆ. ಹೀಗೆ ಹುಡುಕ್ತಾ ಹುಡುಕ್ತಾ ಅವ್ರಿಗೆ ಯಾವ ಮಣಿನೂ ಸಿಗದೆ ಬೇರೆ ದಾರಿ ಕಾಣಿಸ್ದೆ ಒಂದು ಕೋಟಿ ಬಾರಿ ಸಂಕಷ್ಟಹರ ಗಣಪತಿಯ ಜಪ ಮಾಡ್ತಾರೆ. ಆಮೇಲೆ ಗಣೇಶನೇ ಅವ್ರಿಗೆ ದಾರಿ ತೋರಿಸ್ತಾನೆ. ಹಾಗೆ ಅವರು ಹುಡುಕ್ತಾ ಹುಡುಕ್ತಾ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆಯಲ್ಲಿ ರಾಮ ಭಕ್ತ ಜಾಂಬವಂತ ಇರ್ತಾರೆ. ಹೀಗೆ ಜಾಂಬವಂತ ಮತ್ತೆ ಶ್ರೀಕೃಷ್ಣ ಯುದ್ಧ ಮಾಡ್ತಾರೆ. ಯುದ್ಧ ಮಾಡೋದ್ನ ನೋಡಿ ಗಣೇಶ ನಗ್ತಿರ್ತಾರೆ. ಇದೇನಪ್ಪ, ಭಕ್ತ ಮತ್ತೆ ದೇವ್ರು ಯುದ್ಧ ಮಾಡ್ತಿದ್ದಾರೆ ಅಂತ. ಜಾಂಬವಂತ ಎಷ್ಟೇ ಯುದ್ಧ ಮಾಡಿದ್ರೂನು ಕೃಷ್ಣನ ಸೋಲ್ಸಕ್ ಆಗ್ತಿರಲ್ಲ. ಆಮೇಲೆ ಕೃಷ್ಣನೇ ಅವ್ರ ಒಳಗಿರೋ ರಾಮ ಅವತಾರನ ತೋರಿಸ್ತಾರೆ. ಅವಾಗ ಜಾಂಬವಂತ ಸೋಲನ್ನ ಒಪ್ಕೊಂಡು ಕ್ಷಮೆ ಕೇಳಿ ಆ ಮಣಿ ನನ್ನ ಹತ್ರನೇ ಇರೋದು ಅಂತ ಶ್ರೀಕೃಷ್ಣನ್ಗೆ ಆ ಶಮಂತಕ ಮಣಿ ಜೊತೆಗೆ ಅವರ ಮಗಳು ರೂಪವಂತಿ ಆಗಿರೋ ಜಾಂಬವಂತಿನ ಮದ್ವೆ ಮಾಡಿ ಕೊಡ್ತಾರೆ. ಸೊ ಇದು ಕೃಷ್ಣನ್ ಕತೆ. ಲೋಕನಿಂದನೇ ದೇವ್ರಿಗೂನು ಬಿಟ್ಟಿಲ್ಲ. ಯಾಕಂದ್ರೆ ಶ್ರೀಕೃಷ್ಣ ಭೂಮಿ ಮೇಲೆ ಮನುಷ್ಯ ಜನ್ಮದಲ್ಲಿ ಮನುಷ್ಯ ರೂಪದಲ್ಲಿ ಇದ್ರು. ಸೊ ಹಾಗಾಗಿ ಅವರ್ಗುನು ಇಲ್ಲಿರೋ ನಿಯಮ ಪದ್ಧತಿ ಎಲ್ಲಾನು ಅನ್ವಯ ಆಗತ್ತೆ. ಸೊ ನಾವುನು ಕೇರ್ಫುಲ್ ಆಗಿ ಇರ್ಬೇಕು. ಇಲ್ಲ ಅಂದ್ರೆ ನಾವು ಏನಾದ್ರೂ ಮಿಸ್ ಆಗಿ ಚಂದ್ರನ ನೋಡಿದ್ರೆ ನಾವು ಶಾಪಕ್ ಒಳಗಾಗೋದು, ನಾವು ಲೋಕನಿಂದನೇ ಒಳಗಾಗೋದಂತೂ ಖಂಡಿತ. ನಿಮ್ಗೆ ಈ ತರ ಗಣೇಶನ್ ಬಗ್ಗೆ ಇಲ್ಲ ಬೇರೆ ದೇವರ ಬಗ್ಗೆ ಏನಾದ್ರೂ ಸ್ಟೋರೀಸ್ ಗೊತ್ತಿದ್ರೆ, ಹಿಸ್ಟ್ರಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈಗ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.